ಪ್ರೈಸ್ ದಿ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂತ ದೇವರ ವಾಕ್ಯ ಸಂದೇಶ ಕೀರ್ತನೆ 118:5-6ನೇ ವಾಕ್ಯ. ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟೆನು, ಆತನು ಸದುತ್ತರವನ್ನು ದಯಪಾಲಿಸಿ ನನ್ನನ್ನು ವಿಶಾಲ ಸ್ಥಳದಲ್ಲಿ ಇಟ್ಟನು. ಯೆಹೋವನು ನನಗಿದ್ದಾನೆ, ಭಯಪಡೇನು, ಮನುಷ್ಯನು ನನಗೆ ಏನು ಮಾಡಾನು. ಇವತ್ತು ನೀವೆಲ್ಲರೂ ದೇವರ ಸಮೀಪದಲ್ಲೇ ಇದ್ದು ಆತನಲ್ಲಿ ಭಕ್ತಿ ಉಳ್ಳವಂತ ಪ್ರಿಯ ಮಕ್ಕಳಾಗಿ ನೀವು ಇರ್ತಾ ಇರ್ಬೋದು. ಆದ್ರೆ ಅನೇಕ ಇಕ್ಕಟ್ಟುಗಳು ಕೂಡ ನಿಮಗೆ ಸಂಭವಿಸ್ತಾ ಇರ್ಬೋದು. ಆ ಇಕ್ಕಟ್ಟಿನಲ್ಲಿ ನೀವು ದೇವರಿಗೆ ಈ ದಿನ ಮೊರೆ ಇಡಿರಿ. ಕರ್ತನು ಹೇಳ್ತಾರೆ, ಇಕ್ಕಟ್ಟಿನಲ್ಲಿ ಮೊರೆ ಇಡುವೆನು. ಆ ದಾವಿದನ ಭಕ್ತನಾದ ದಾವಿದ ದೇವರಲ್ಲಿ ಮೊರೆ ಇಡುವಾಗ ಪ್ರತಿಯೊಂದೊಂದು ಇಕ್ಕಟ್ಟಿನಿಂದಲೂ ದೇವರ ಆತನಿಗೆ ಬಿಡುಗಡೆ ಕೊಟ್ಟರು. ಎಲ್ಲ ಇಕ್ಕಟ್ಟುಗಳು ಎಲ್ಲವೂ ಕೂಡ ದಾಟಿ ದಾವಿದ ಒಂದು ದಿನ ರಾಜನಾಗಿ, ಇಸ್ರಾಯೇಲರಿಗೆ ರಾಜನಾಗಿ ಮಾರ್ಪಟ್ಟ. ಎಷ್ಟೋ ಶೋಧನೆಗಳು, ವೇದನೆಗಳು ಆತನಿಗೆ ಮುತ್ತಿಕೊಂಡಿದ್ದು. ಆ ಸಮಯದಲ್ಲೂ ದೇವರನ್ನೇ ಆತ ಮೊರೆ ಇಡ್ತಾ ಇದ್ದ. ಹೆಚ್ಚಾಗಿ ಶೋಧನೆಗಳು ಬರ್ತಾ ಇದ್ದಾಗ ನಾವು ಇನ್ನೂ ಕೂಡ ಗಟ್ಟಿ ಆಗ್ತೇವಂತೆ, ಬಲವಾಗ್ತೇವೆ. ಆ ಬಲದಿಂದ ತುಂಬಿಸಲ್ಪಡ್ತೇವೆ. ಪ್ರಿಯರೇ, ಇವತ್ತು ನೀವು ಅದೇ ಆದಂತ ಒಂದು ಸ್ಥಿತಿಗತಿಯಲ್ಲಿರ್ಬೋದು. ನೀ ಇಂಥ ಇಕ್ಕಟ್ಟಿನಲ್ಲಿ ಏನ್ ಮಾಡೋದಪ್ಪ ಅಂತ ಇದ್ದೀರಾ? ಯೆಹೋವನಿಗೆ ಮೊರೆ ಇಡ್ರಿ. ದೇವರು ಅದೆಲ್ಲ ಇಕ್ಕಟ್ಟಿನಿಂದ ಬಿಡಿಸಿ ವಿಶಾಲ ಸ್ಥಳದಲ್ಲಿ ಆತನು ನಡೆಸುವ ದೇವರು. ನೀನು ಯಾರಿಗೂ ಭಯಪಡದಂತೆ ಸಂತೋಷವಾಗಿ ಜೀವಿಸುವಂತೆ ಮಾರ್ಪಡಿಸೋ ಕರ್ತನು ನಮ್ಮ ಸಮೀಪದಲ್ಲೇ ಇದ್ದಾರೆ, ನಮ್ಮ ಹತ್ತಿರವೇ ಇದ್ದಾರೆ. ಆತನಿಗೆ ಮೊರೆ ಇಡ್ರಿ, ಆತನಿಗೆ ಕೂಗಿಕೊಳ್ಳ್ರಿ. ಕರ್ತನ ವಾಕ್ಯ ಹೇಳುತ್ತೆ, ಎಲ್ಲಿ 2-3 ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತಾರೋ ಅಲ್ಲಿ ಅವರ ನಡುವೆ ನಾನಿದ್ದೇನೆ. ನೀನ್ ಎಲ್ಲಿ ಕೂತು ಪ್ರಾರ್ಥಿಸ್ತೀಯೋ ಆ ಸ್ಥಳದಲ್ಲಿ ಏಸಪ್ಪ ಇಳಿದು ಬರ್ತಾರೆ. ಆತ್ಮ ಸ್ವರೂಪಿಯಾಗಿ ನೀನು ಬಂದು ಸಹಾಯ ಮಾಡ್ತಾರೆ. ಆದ್ರಿಂದನೇ ದಾವಿದನು ಹೇಳ್ತಾನೆ, ನಾನು ಮನುಷ್ಯನಿಗೆ, ನನಗೆ ಯೆಹೋವನು ನನಗಿದ್ದಾನೆ, ಭಯಪಡೇನು, ಮನುಷ್ಯನು ನನಗೆ ಏನು ಮಾಡಾನು. ಮನುಷ್ಯರು ನಿಮ್ಮನ್ನು ಭಯ ಹುಟ್ಟಿಸ್ಬೋದು, ಕಳವಳ ಹುಟ್ಟಿಸ್ಬೋದು, ಏನೆಲ್ಲ ನಿಮಗೆ ಸಮಸ್ಯೆಗಳನ್ನು ತಂದು ಹಾಕ್ಬೋದು. ಅವರು ಅಷ್ಟೇ ಅಲ್ಲ, ನಿಮ್ಮನ್ನ ದೂಷಿಸ್ಬೋದು, ನಿಂದಿಸ್ಬೋದು, ಕೆಟ್ಟ ದುಷ್ಟ ಮಾತುಗಳನ್ನ, ಅಪರಾಧವನ್ನ ನಿಮ್ಮ ಮೇಲೆ ಹೊರಿಸ್ಬೋದು. ಆದ್ರೆ ಮನುಷ್ಯರಿಗೆ ಭಯ ಪಡಬೇಡ್ರಿ. ದೇವರು ನಿನ್ನ ಸಂಗಡ ಇದ್ದಾರೆ. ನೀನು ನೀತಿವಂತಳಾಗಿ ನಡೀತಾ ಇದೆಯೋ, ಕರ್ತನಿಗೆ ಭಯ ಪಡು ಸಾಕು. ದೇವರೇ ನಿನ್ನನ್ನ ಉನ್ನತ ಸ್ಥಾನದಲ್ಲಿ ಹೊತ್ತುಕೊಂಡು ಹೋಗ್ತಾರೆ. ಆತ ವಿಶಾಲ ಸ್ಥಳದಲ್ಲಿಡೋ ದೇವರು. ಆತನಿಗೆ ಮೊರೆ ಇಡ್ರಿ, ಆತ ಕೇಳ್ತಾರೆ. ಆತನು ನಿನ್ನ ಕೂಗನೆ ಕೇಳಿ ಸದುತ್ತರವನ್ನ ದಯಪಾಲಿಸ್ತಾರೆ. ಆತನು ನಮ್ಮ ಪ್ರಾರ್ಥನೆ ಯಾವಾಗಲೂ ಕೇಳೋ ದೇವರು. ನಿನ್ನ ಪ್ರಾರ್ಥನೆಗೆ ಇವತ್ತು ಕಿವಿ ಕೊಡ್ತಾರೆ. ಇಕ್ಕಟ್ಟಿನಲ್ಲಿದೆಯಾ? ಸಮಸ್ಯೆಗಳ ಮಧ್ಯದಲ್ಲಿ ಹೋರಾಟ ಮಾಡ್ತಾ ಇದೆಯಾ? ವ್ಯಾಧಿಗ್ರಸ್ತನಾಗಿ ಈ ವ್ಯಾಧಿ ನನ್ನ ಬಿಟ್ಟು ಹೋಗೋದೇ ಇಲ್ವೇ, ಏನ್ ಮಾಡ್ಲಿ ದೇವ್ರೇ ಅಂತ ಹೇಳ್ತಾ ಇದ್ದೀರೋ, ಆ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಡು. ಆತನೇ ನಮ್ಮನ್ನು ಬಿಡಿಸುವ ಆತನು, ಆತನೇ ನಮಗೆ ಸಹಾಯ ಮಾಡುವ, ಆತನೇ ನಮ್ಮನ್ನ ವಿಶಾಲ ಸ್ಥಳದಲ್ಲಿ ನಮ್ಮನ್ನು ತೆಗೆದುಕೊಂಡು ಇಡುವ ಆತನು. ನೆಮ್ಮದಿಯ ಜೀವಿತ ನಿನಗೆ ಈ ದಿನ ದೇವರು ಕೊಡ್ತಾರೆ. ಸಮಾಧಾನದ ಜೀವಿತ ನಿಮ್ಗೆ ಕೊಡ್ತಾರೆ. ಯಾರ ಮನೆಯಲ್ಲಿ ಪ್ರಾರ್ಥನೆ ನಡೆಯುತ್ತೋ ಆ ಸ್ಥಳ ನೆಮ್ಮದಿಯಾಗೇ ಇರುತ್ತೆ. ಯಾವ ಆಲಯದಲ್ಲಿ ಹೆಚ್ಚು ಪ್ರಾರ್ಥನೆ ನಡೀತಾರೋ ಆಲಯದಲ್ಲಿ ಯಾವಾಗ್ಲೂ ಕರ್ತನನ್ನ ಮಹಿಮೆ ಪಡಿಸುವಂತ ಭಕ್ತರು ಬಂದು ಹೋಗ್ತಾನೆ ಇರ್ತಾರೆ. ಅಲ್ಲಿ ಅದ್ಭುತಗಳು ನಡೀತಾನೆ ಇರುತ್ತೆ. ಅದಕ್ಕೆ ಕರ್ತನ ನನ್ನ ಆಲಯ ಪ್ರಾರ್ಥನಾ ಆಲಯ ಎನಿಸಿಕೊಂಡಿದೆ. ನಿನ್ನ ಮನೆಯಲ್ಲೂ ಪ್ರಾರ್ಥನೆ ನಡೀತಾನೆ ಇದೆ ಅಂದ್ರೆ ದೇವರಿಗೆ ಕೂಗು ಕೇಳ್ತಾನೆ ಇದೆ. ಒಂದು ದಿನ ಬರುತ್ತೆ, ನಿನ್ನ ಸಮಸ್ಯೆಗಳೆಲ್ಲ ನಿನ್ನನ್ನು ಬಿಟ್ಟು ಓಡುತ್ತೆ, ವ್ಯಾಧಿ ಎಲ್ಲ ನಿನ್ನನ್ನು ಬಿಟ್ಟು ಅಗಲಿ ಓಡುತ್ತೆ. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆ ನಿರಾರ್ಥಕವಾಗದು. ಆ ಸಮಯ ಇವತ್ತೇ ಅನ್ಕೋ. ಈ ದಿನವೇ ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ ಅಂತ ದೇವರು. ಇವತ್ತು ನೀನು ಆಶೀರ್ವಾದ ನಿಧಿಯಾಗಿ ಮಾರ್ಪಡ್ತೀಯ. ಆಶೀರ್ವಾದ ಹೊಂದುವ ದಿನ, ಬಿಡುಗಡೆ ಹೊಂದೋ ದಿನ. ಕರ್ತನೇ, ಈ ಇಕ್ಕಟ್ಟಿಲ್ಲ ನಾನು ನಿನ್ನನ್ನು ಮೊರೆ ಇಡ್ತೀನಿ. ಯೇಸುವೆ, ನಮ್ಮ ಎಲ್ಲ ನೋವನ್ನ ನೀನು ಶಿಲುಬೆ ಮೇಲೆ ಹೊತ್ತು ತೀರಿಸಿದ್ದೀರಾ. ನೀನೇ ನಮಗಾಗಿ ಜಜ್ಜಲ್ಪಟ್ಟಿದ್ದೀರಪ್ಪ. ನನ್ನಿಂದ ಎಲ್ಲ ಕಷ್ಟಗಳಿಂದ ಬಿಡುಗಡೆ ಕೊಡು, ವ್ಯಾಧಿಯಿಂದ ಬಿಡುಗಡೆ ಕೊಡು, ಹೋರಾಟದಿಂದ ಬಿಡುಗಡೆ ಕೊಡು, ಎಲ್ಲ ವೈರಿ ಪೀಡಣೆಯಿಂದ ಬಿಡುಗಡೆ ಕೊಡು. ಅದೆಲ್ಲವನ್ನ ನೀನು ಶಿಲುಬೆ ಮೇಲೆ ಜಯಿಸಿದ್ದೀರಾ. ಕರ್ತನೆ, ಇಂದು ನನಗೆ ಸಮಾಧಾನದ ಜೀವಿತ ಕೊಡಪ್ಪ. ಕೇಳ್ಕೊಳ್ಳಿ.
ಅದ್ಭುತ ದೇವರು ಮಾಡ್ತಾರೆ. ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನ ದೇವರೇ, ನನ್ನೊಂದಿಗೆ ಸೇರಿ ಯಾರ್ಯಾರು ಮೊರೆ ಇಡ್ತಾ ಇದ್ದಾರಪ್ಪ ತಂದೆ, ಅವರನ್ನು ಸ್ಪರ್ಶಿಸು. ಈಗಲೇ ಅವರನ್ನು ಮುಟ್ಟು ಏಸಪ್ಪ. ಅಪ್ಪ, ಅವರು ಯಾವ ಕಷ್ಟ, ಇಕ್ಕಟ್ಟು, ವೇದನೆ, ವ್ಯಾಧಿಯಲ್ಲಿದ್ರು ಯೇಸುವಿನ ನಾಮದಲ್ಲಿ ಇವತ್ತು ಬಿಡುಗಡೆ ಕಾಣಲಿ ತಂದೆ. ಅಪ್ಪ, ಅವ್ರಿಗೆ ನೆಮ್ಮದಿಯ ಜೀವಿತ ಕೊಡು. ಇಕ್ಕಟ್ಟಿನಿಂದ ಬಿಡಿಸಿ ವಿಶಾಲವಾದ ಸ್ಥಳದಲ್ಲಿಡುವುದು. ಅಭಿವೃದ್ಧಿ ಕೊಡು, ಆಶೀರ್ವಾದ ಮಾಡು. ಉನ್ನತ ಸ್ಥಿತಿ ಗತಿಗಳು ಬರಲಿ ದೇವರೇ, ಆಶೀರ್ವದಿಸು ಅಯ್ಯ. ಅವರು ಮನುಷ್ಯರಿಗೆ ಭಯ ಪಡ್ತಾ ಇದ್ದಾರೋ ಅಂತ ಮನುಷ್ಯರ ಎಲ್ಲ ಭಯ ದುಗುಡ ಅವರಿಂದ ಬಿಡಲಿ ಯೇಸುವಿನ ನಾಮದಲ್ಲಿ. ನಿನಗೆ ಭಯ ಪಟ್ಟು ನಿನ್ನಲ್ಲಿ ಭಯ ಭಕ್ತಿಯುಳ್ಳವರಾಗಿ ಪ್ರಾರ್ಥನೆ ಮಾಡು. ಈಗಲೇ ಅವರು ನಿನ್ನನ್ನೇ ಕರ್ತನೆ ಘನಪಡಿಸ್ತಾ ಇದ್ದಾರೆ, ನಿನ್ನನ್ನೇ ಆತುಕೊಂಡಿದ್ದಾರಪ್ಪ. ಅವರನ್ನು ನಿನ್ ಮುಟ್ಟಿ ಗುಣ ಮಾಡ್ತಾ ಇದ್ದೀರಾ, ಈಗ ಬಿಡುಗಡೆ ಕೊಡ್ತಾ ಇದ್ದೀರಾ ಪರಿಶುದ್ಧಾತ್ಮನೆ. ಅದಕ್ಕಾಗಿ ವಂದನೆ. ನಿನ್ನ ನಾಮದಲ್ಲಿ ಮಹಿಮೆ ಆಗಲಿ ತಂದೆ. ಈ ವಾಕ್ಯ ಸಂದೇಶ ಕೇಳಿದ ಪ್ರತಿಯೊಬ್ಬೊಬ್ಬರನ್ನು ನೀನು ಸ್ಪರ್ಶಿಸು, ಅವರಿಗೆ ಆಶೀರ್ವದಿಸು. ಅವರೇನು ಬೇಡಿಕೊಳ್ಳುತ್ತಿದ್ದಾರೋ ತಂದೆ, ಅದೆಲ್ಲವನ್ನ ಕೊಡಪ್ಪ. ಯೇಸು ಕ್ರಿಸ್ತ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ತಂದೆ, ಆಮೇನ್.